2026-27ನೇ ಸಾಲಿಗೆ ITI ಕಾಲೇಜುಗಳಿಗೆ ಪ್ರವೇಶಾತಿಯನ್ನ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇಲ್ಲಿ ನೀವು ಡಿಟೇಲ್ಡ್ ಆಗಿ ನೋಟಿಫಿಕೇಶನ್ ಅನ್ನ ಕೂಡ ನೋಡಬಹುದು. ಅದಕ್ಕೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮೊದಲೇ ಸೂಚನೆ ಏನು ಅಂತಂದ್ರೆ, ನೀವು ಕನಿಷ್ಠ 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು. ಅದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. ITI ಟ್ರೇಡ್ ನಲ್ಲಿ ಈ ಎ ದಿಂದ ಜೆ ಅವರಿಗೆ ಕೊಟ್ಟಿರುವಂತಹ ಟ್ರೇಡ್ಗಳಿಗೆ ನಿಮ್ಮ ಒಂದು ವಿದ್ಯಾಭ್ಯಾಸ 8th ಆಗಿದ್ರೆ ನಡೀತೈತಿ. ಉಳಿದಂತಹ ಕೋರ್ಸ್ಗಳಿಗೆ 10ನೇ ತರಗತಿಯನ್ನು ನೀವು ಪಾಸ್ ಆಗಿರಬೇಕು. ಹಾಗೂ ಈ 4ನೆಯ ಒಂದು ಸೂಚನೆಯಲ್ಲಿ ಹೇಳಿರೋ ಹಾಗೆ ಫೀಸ್ ಅನ್ನ ಬಗ್ಗೆ ಕೊಟ್ಟಿದ್ದಾರೆ. ನೀವು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಮೇನ್ ಇಂಪಾರ್ಟೆಂಟ್ 11 ಮತ್ತು 12 ಪಾಯಿಂಟ್ ಅನ್ನ ನೋಡಬೇಕು. ಕನ್ನಡ ಮಾಧ್ಯಮ ಇದ್ರೆ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೋರಿ. ಗ್ರಾಮೀಣ ಮಾಧ್ಯಮ ಇತ್ತಂದ್ರೆ ಅದನ್ನ ಕೂಡ ನೀವು ತೆಗೆಸ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ರಿಸರ್ವೇಶನ್ ಇರೋದ್ರಿಂದ ಆ ರಿಸರ್ವೇಶನ್ ಅಡಿಯಲ್ಲಿ ನೀವು ಸೀಟನ್ನ ಪಡೆಯೋದಕ್ಕೆ ಅವಕಾಶ ನಿಮ್ಗೆ ಇರ್ತೈತಿ. ಇದರ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ಹೇಳೋದಾದ್ರೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇರ್ಬೋದು, ಇಮೇಲ್ ID, ಮೊಬೈಲ್ ನಂಬರ್, SLC ಮಾರ್ಕ್ಸ್ ಕಾರ್ಡ್ಗಳು ಇವೆಲ್ಲವೂ ಕೂಡ ಬೇಕಾಗ್ತವೆ. ಮೇನ್ ಇಂಪಾರ್ಟೆಂಟ್ ಕಾಸ್ಟ್ ಅಂಡ್ ಇನ್ಕಮ್ ಅಪ್ಡೇಟೆಡ್ ರನ್ನಿಂಗ್ ಇರೋದು ಇರಲಿ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 8ನೇ ತಾರೀಕು ಮೇ ತಿಂಗಳ ಆಗಿದೆ. ಅದರ ಜೊತೆಗೆ ನೀವು ಗರಿಷ್ಠ 20 ಟ್ರೇಡ್ಗಳನ್ನ ಕಾಲೇಜುಗಳಲ್ಲಿ ಆಯ್ಕೆ ಮಾಡೋದಕ್ಕೆ ಅವಕಾಶ ಇರ್ತೈತಿ. ಬೇಕಾದ ಕಾಲೇಜುಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ನೀವು ನಿಯರೆಸ್ಟ್ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕೂಡ ಮಾಡಿಸ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸದೇ ಇದ್ರೆ ನಿಮ್ದ ಮುಂದಿನ ಪ್ರೊಸೆಸ್ಸಿಗೆ ಅವಕಾಶ ಇರೋದಿಲ್ಲ. ವೆಬ್ಸೈಟ್ ದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋದ್ರೆ ಈ ರೀತಿಯಾದಂತಹ ಒಂದು ಟ್ಯಾಬ್ ಓಪನ್ ಆಗ್ತೈತಿ. ಅಲ್ಲಿ ನೀವು ಲಾಗಿನ್ ನಲ್ಲಿ ಹೋಗಿ ಹೊಸದಾಗಿ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮು, ಮೊಬೈಲ್ ನಂಬರು, ಇಮೇಲ್ ID ಅನ್ನ ಎಂಟರ್ ಮಾಡಿ OTP ಬರುತ್ತೆ. ಮೊಬೈಲಿಗೆ OTP ಅನ್ನ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಒಳಗೆ. ಅದಾದ್ಮೇಲೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು. ಕೊನೆಯ ದಿನದವರೆಗೆ ಕಾಯ್ದೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇಚ್ಛೆ ಪಡ್ತಿರೋ ಅವರೆಲ್ಲರೂ ಕೂಡ ಬೇಗನೆ ಅರ್ಜಿಯನ್ನ ಸಲ್ಲಿಸ್ರಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.